ಜಾತಿಗಣತಿಗೆ ಹೋಗಿದ್ದ ಆ ಶಿಕ್ಷಕಿ 2 ದಿನವಾದರೂ ಮನೆಗೆ ಮರಳಿರಲಿಲ್ಲ. ಮನೆಯಲ್ಲೇ ಮೊಬೈಲ್ ಬಿಟ್ಟು ಹೋಗಿದ್ದು ಹತ್ತಾರು ಅನುಮಾನ ಮೂಡಿಸಿದೆ. ಮತ್ತೊಂದು ಕಡೆ ಜಾತಿಗಣತಿಗೆ ಗೈರಾಗಿರೋ ಸಿಬ್ಬಂದಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಜಾತಿಗಣತಿಗೆ ಹೋಗಿದ್ದ ಶಿಕ್ಷಕಿ ದಿಢೀರ್ ನಾಪತ್ತೆ. ಮನೆಯಲ್ಲೇ ಮೊಬೈಲ್, ಹತ್ತಾರು ಅನುಮಾನ. ರಾಜ್ಯದ ಜಿಲ್ಲೆಯಲ್ಲೂ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹೆಸರಲ್ಲಿ ಜಾತಿ ಗಣತಿಯಾಗ್ತಿದೆ. ಗಣತಿ ಕಾರ್ಯಕ್ಕಾಗಿಯೇ ದಸರಾ ರಜೆಯನ್ನ ವಿಸ್ತರಿಸಲಾಗಿದೆ. ಹೀಗೆ ಕೋಲಾರ ತಾಲೂಕು ಕೆಬಿ ಹೊಸಹಳ್ಳಿ ಶಾಲೆಯ ಶಿಕ್ಷಕಿ ಅಖ್ತರ್ ಬೇಗಂ ಅನ್ನೋರನ್ನು ಕೂಡ ಗಣತಿ ಕಾರ್ಯಕ್ಕೆ ನಿಯೋಜಿಸಲಾಗಿತ್ತು. ನಿನ್ನೆ ಬೆಳಗ್ಗೆ ನರಸಾಪುರ ಗ್ರಾಮದಲ್ಲಿ ಗಣತಿಗೆ ಹೋಗಿದ್ದ ಶಿಕ್ಷಕಿ ಇದುವರೆಗೂ ಪತ್ತೆಯಾಗಿಲ್ಲ. ವಿಷಯ ಅಂದ್ರೆ ಮೊಬೈಲ್ ಹಾಗೂ ಒಡವೆಗಳನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ದು ಹತ್ತಾರು ಅನುಮಾನಕ್ಕೆ ಕಾರಣವಾಗಿದೆ. ಗಣತಿ ಕೆಲಸದಿಂದ ಮಾನಸಿಕ ಒತ್ತಡದಲ್ಲಿದ್ದರು. ಜೊತೆಗೆ ಕೌಟುಂಬಿಕ ಸಮಸ್ಯೆಯಿಂದಲೂ ಡಿಸ್ಟರ್ಬ್ ಆಗಿದ್ರಂತೆ. ಕೋಲಾರ ನಗರದ ಅಂತರಗಂಗೆ ರಸ್ತೆಯಲ್ಲಿ ವಾಸವಾಗಿದ್ದ ಶಿಕ್ಷಕಿಗೆ ಆಗಿದ್ದೇನು ಅನ್ನೋ ಪ್ರಶ್ನೆ ಮೂಡಿತು. ಜಿಲ್ಲಾಧಿಕಾರಿಗಳು ಕೂಡ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಅವರು ಕಾಣೆಯಾಗಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ಸಿಬ್ಬಂದಿನ ಮತ್ತು ತಾಲೂಕು ಆಡಳಿತದ ಅಧಿಕಾರಿಗಳನ್ನ ಕಳಿಸಿದ್ದೀನಿ ಅವ್ರ ಮನೆಗೆ, ವಿಚಾರ ಮಾಡ್ಕೊಂಡು ಬನ್ನಿ ಅಂತ. ಅವ್ರು ಮೊಬೈಲ್ ಬಿಟ್ಟು ಹೋಗಿದ್ರು ಅಂತ ಏನೋ ಸುದ್ದಿ ಬಂತು ನನಗೆ. ಆಮೇಲೆ ಎಲ್ಲಿದ್ದಾರೆ ಏನು ಅನ್ನೋದು ಕೂಡ ನಮಗೆ ಮಾಹಿತಿ ಸಿಕ್ಕಿದ ಮೇಲೆ ನಾನು ಅದ್ರ ಬಗ್ಗೆ ಅಭಿಪ್ರಾಯ ಹೇಳ್ತೀನಿ. ಸಮೀಕ್ಷೆಗೆ ಗೈರಾದವರಿಗೆ ಬಿಗ್ ಶಾಕ್. ನೋ ವರ್ಕ್ ನೋ ಪೇ ಎಂದ ಜಿಬಿಎ ಆಯುಕ್ತ. ರಾಜ್ಯದ ಉದ್ದಗಲಕ್ಕೂ ಸಮೀಕ್ಷೆಯದ್ದು ಒಂದು ಕಥೆಯಾದ್ರೆ ಬೆಂಗಳೂರಿನ ಕಥೆಯೇ ಬೇರೆ. ಇಲ್ಲಿ ತಡವಾಗಿ ಆರಂಭವಾಗಿದೆಯಾದರೂ ಇದುವರೆಗೂ ನಿರೀಕ್ಷಿತ ಪ್ರಗತಿಯಾಗಿಲ್ಲ. ಸಮೀಕ್ಷೆಗೆ ಒಟ್ಟು 21,000 ಸಿಬ್ಬಂದಿಯನ್ನ ನೇಮಿಸಲಾಗಿದೆ. ಆದರೆ 2,000ಕ್ಕೂ ಹೆಚ್ಚು ಸಿಬ್ಬಂದಿ ಸಮೀಕ್ಷೆಗೆ ಹಾಜರಾಗಿಲ್ಲ. ಕಳ್ಳಾಟ ಆಡ್ತಿರೋ ಇದೇ ಸಿಬ್ಬಂದಿ ವಿರುದ್ಧ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಯುಕ್ತರು ಚಾಟಿ ಬೀಸಿದ್ದಾರೆ. ಕೆಲಸ ಮಾಡಿದವರಿಗೆ ಮಾತ್ರ ಸಂಬಳ, ಕೆಲಸ ಮಾಡದವರಿಗೆ ವೇತನ ಇಲ್ಲ ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಇನ್ನು ರಾಜ್ಯದ ಉದ್ದಗಲಕ್ಕೂ ಸಮೀಕ್ಷೆ ಸರಿಯಾಗಿ ಆಗ್ತಿದ್ದು ಬೆಂಗಳೂರಿನಲ್ಲೂ ಬೇಗ ಮುಗಿಸ್ತೇವೆ ಅಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಹೇಳಿದ್ದಾರೆ. ಎಲ್ಲ ಜಿಲ್ಲೆಯಲ್ಲಿ, ರಾಜ್ಯದಾಗ ಎಲ್ಲ ಜಿಲ್ಲೆಯಲ್ಲಿ ಚೆನ್ನಾಗಿ ಸಮೀಕ್ಷೆ ಆಗ್ತಾ ಇದೆ. ಬೆಂಗಳೂರು ನಗರ ಮಾತ್ರ ನಮಗೆ ಸ್ವಲ್ಪ ಸ್ಲೋ ಆಗ್ತಾ ಇದೆ. ಅದನ್ನು 18ನೇ ತಾರೀಕಿನೊಳಗಾಗಿ ಕಂಪ್ಲೀಟ್ ಬೆಂಗಳೂರು ಮತ್ತು ಉಳಿದಂಥ ರಾಜ್ಯದಲ್ಲಿ ಎಲ್ಲದೂ ಸಮೀಕ್ಷೆಯನ್ನು ಪೂರ್ಣ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಆ ವಿಶ್ವಾಸದಿಂದ ಇದ್ದೀವಿ. 8,000 ಜನ ಸಮೀಕ್ಷೆಯಿಂದ ದೂರ. ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಬಂಜಾರ ಸಮುದಾಯದ 8,000ಕ್ಕೂ ಹೆಚ್ಚು ಜನ ಕೆಲಸ ಅರಸಿಕೊಂಡು ಗುಳೆ ಬಂದಿದ್ದಾರೆ. ಚಾಮರಾಜನಗರ, ಮಂಡ್ಯ, ಮೈಸೂರು, ಹಾಸನದಲ್ಲಿ ಕಬ್ಬು ಕಟಾವು ಕೆಲಸದಲ್ಲಿ ತೊಡಗಿದ್ದಾರೆ. ಹೀಗಾಗಿ ಇವರೆಲ್ಲ ಸಮೀಕ್ಷೆಯಿಂದ ದೂರವೇ ಉಳಿದಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.